ಇದ್ದೀರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಟನ್ ಟನ್ ಕೇಳಿ ಗಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುನುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ, ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಾರ್ನಿಂಗ್ ಆಲ್. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಇಂಗ್ಲಿಷ್ ಕಲಿಕಾ ತರಗತಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಸದಾನಂದ ನಿಮಗೆ ಕಳೆದ ಒಂದು ವರ್ಷದಿಂದ ಇಂಗ್ಲಿಷ್ ಪಾಠಗಳನ್ನ ಹೇಳ್ತಾ ಇದ್ದೇನೆ. ನಿಮಗೆ ಇಂಗ್ಲಿಷ್ ಕಲೀಲಿಕ್ಕೆ ನಾನು ಸಹಾಯವನ್ನ ಮಾಡ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೆ. ಕಳೆದ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಗೆ ನಾವು ರಚನೆ ಮಾಡ್ತೇವೆ ಅಂತ ಹೇಳಿ ನಿಮಗೆ ಕಲಿಸ್ಕೊಟ್ಟಿದ್ದೆ ಮತ್ತು ಅದರ ಒಂದು ಫಂಕ್ಷನ್ ಅನ್ನ ನಾನು ನಿಮಗೆ ಹೇಳಿದ್ದೆ. ಈ ಟೆನ್ಸಸ್ ನ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎರಡು ಮುಖ್ಯವಾದಂತ ಅಂಶಗಳನ್ನ ನೀವು ಕಲಿಬೇಕು ಅಥವಾ ನೆನ್ಪಿಟ್ಕೊಳ್ಬೇಕು. ಇದನ್ನ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೇನೆ. ಒಂದು, ಅದರ ಸ್ಟ್ರಕ್ಚರ್. ಯಾವುದೇ ಟೆನ್ಸ್ ಅನ್ನ ನೀವು ನೋಡಿದಾಗ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅದರ ರಚನೆಯಲ್ಲಿ ಒಂದು ಅದರ ಸಬ್ಜೆಕ್ಟ್ ಯಾವುದು ಬರುತ್ತೆ ಅನ್ನೋದನ್ನ ಅವಲಂಬಿಸಿ ಅಲ್ಲಿ ಬಳಕೆಯಾಗುವಂತ ಹೆಲ್ಪಿಂಗ್ ವರ್ಬ್ಗಳು ಯಾವುದು ಅನ್ನೋದನ್ನ ನಾವು ಗಮನಿಸಬೇಕು. ನಂತರ ಅಲ್ಲಿ ಬಳಕೆಯಾಗುವಂತ ಮೇನ್ ವರ್ಬ್ ಯಾವುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಖ್ಯ ಟೆನ್ಸಸ್ ಅನ್ನ ನೀವು ಕಲಿಬೇಕಾದ್ರೆ ನೀವು ಯಾವಾಗ್ಲೂ ಸಹ ಆ ಟೆನ್ಸಿನಲ್ಲಿ ಬಳಕೆಯಾಗುವಂತಹ ಮೇನ್ ವರ್ಬ್ ಮತ್ತೆ ಹೆಲ್ಪಿಂಗ್ ವರ್ಬ್. ಮೇನ್ ವರ್ಬ್ ಅಂತ ಹೇಳಿದಾಗ 4 ವರ್ಬ್ಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ ವರ್ಬ್ಗಳನ್ನ ನೆನಪು ಮಾಡ್ಕೊಳ್ಬೇಕಾದ್ರೆ ಟೆನ್ಸಿನ ಜೊತೆ ಗೊಂದಲ ಮಾಡ್ಕೊಳ್ಬಾರ್ದು, ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಟೆನ್ಸ್ ಅಂತ ಹೇಳಿದಾಗ ಒಂದು ವಾಕ್ಯ ಅಂತ ಹೇಳಿದಾಗ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ. ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಒಂದು ವಾಕ್ಯದ ರೂಪದಲ್ಲಿ ಟೆನ್ಸ್ ಅನ್ನ ಗ್ರಹಿಸಿದ್ರೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅದೇ ವರ್ಬ್ ಅಂತ ಹೇಳಿದಾಗ ಅದೊಂದು ಪದ ಅಷ್ಟೇನೆ. ಇಟ್ಸ್ ಜಸ್ಟ್ ಎ ವರ್ಡ್, ಒಂದು ಪದ. ಅದು ಎಂತಹ ಪದ? ನಾನು ನಿಮ್ಗೆ ಆರಂಭದ ಕ್ಲಾಸ್ಗಳಲ್ಲಿ ಅದನ್ನ ಸಾಕಷ್ಟು ಬಾರಿ ವಿವರಣೆಯನ್ನ ಕೊಟ್ಟಿದ್ದೆ. ವರ್ಬ್ ಅಂತ ಹೇಳಿದಾಗ ಕ್ರಿಯೆ ಮತ್ತು ಕಾಲವನ್ನ ಸೂಚಿಸುತ್ತೆ, ಹಾಗೆ ಸ್ಥಿತಿಯನ್ನ ಕೂಡ ಸೂಚಿಸುತ್ತೆ. ನೀವು ವರ್ಬ್ಗಳನ್ನ ಯೋಚನೆ ಮಾಡ್ಬೇಕಾದ್ರೆ 2 ಹಂತದಲ್ಲಿ ಯೋಚನೆ ಮಾಡ್ಬೇಕು. ಕಾಲವನ್ನ ಸೂಚಿಸುವುದು ಅದರ ಕೆಲಸ, ಆದ್ರೆ ಅದರ ಜೊತೆಗೆ ಕಾಲದ ಮಾಹಿತಿಯ ಜೊತೆಗೆ ಕ್ರಿಯೆ ಮತ್ತು ಸ್ಥಿತಿಯನ್ನ ಅದು ಸೂಚಿಸುತ್ತದೆ. ವರ್ಬ್ಗಳ ಬಗ್ಗೆ ನಾವು ಇಂಗ್ಲಿಷ್ ನಲ್ಲಿ ಪದೇ ಪದೇ ಕನ್ಫ್ಯೂಷನ್ ಮಾಡ್ಕೊಳ್ತೇವೆ. ಯಾಕಂದ್ರೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಅದನ್ನ ರಿಸೀವ್ ಮಾಡ್ಬೇಕು ಅಂತ ಹೇಳಿ ನಮಗೆ ಸ್ಪಷ್ಟತೆ ಇರಲ್ಲ. ಆ ಸ್ಪಷ್ಟತೆ ಇಲ್ಲದೆ ಇರೋ ಕಾರಣಕ್ಕೆ ಪದೇ ಪದೇ ನಾವೇನ್ ಮಾಡ್ತೀವಿ, ವರ್ಬ್ಗಳನ್ನ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ವರ್ಬ್ಗಳು ಕಷ್ಟ ಅಲ್ಲ, ಆದ್ರೆ ನಮ್ಮ ಕನ್ಫ್ಯೂಷನ್ನಿನ ಕಾರಣದಿಂದ ವರ್ಬ್ಗಳು ನಮ್ಗೆ ಕಷ್ಟ ಆಗತ್ತೆ. ಅದಕ್ಕೆ ಇಂಗ್ಲಿಷ್ ಈಸ್ ಡಿಫರೆಂಟ್,
ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅಂತ ನಾನು ನಿಮಗೆ ನನ್ನ ತರಗತಿಯಲ್ಲಿ ಹೇಳ್ತಾನೆ ಬರ್ತಾ ಇದ್ದೇನೆ. ಸೊ ವರ್ಬ್ಗಳನ್ನ 4 ವಿಂಗಡಿಸ್ತೇವೆ. ಆ 4 ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದನ್ನ V0, V1, V2, V3 ಅಂತಾನು ನಿಮಗೆ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಅದು ಹೇಗಾದ್ರೂ ಹೇಳಿ, ವರ್ಬ್ಗಳಲ್ಲಿ 4 ಭಾಗ ಇದೆ, ಇದನ್ನ ನೆನ್ಪಿಟ್ಕೊಳ್ಬೇಕು. ನಂತರ ವರ್ಬ್ಗಳನ್ನ ನಾವು ಟೆನ್ಸಸ್ ಅಲ್ಲಿ ಮೇನ್ ವರ್ಬ್ಗಳು ಏನಿರುತ್ತೆ ಆ ಮೇನ್ ವರ್ಬ್ಗಳನ್ನ ಸಂದರ್ಭಕ್ಕೆ ತಕ್ಕಂತೆ ಬಳಸ್ತೇವೆ. ಸಂದರ್ಭಕ್ಕೆ ತಕ್ಕಂತೆ ಅಂದ್ರೆ ಹೇಗೆ? ಈಗ ನಾನು ಪಾಠ ಹೇಳ್ತಾ ಇದ್ದೇನೆ, ಸೊ ಇಲ್ಲಿ ಪಾಠ ಮಾಡ್ತಾ ಇದ್ದೇನೆ ಅಂತ ನಾನು ಹೇಳ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗುವಂತ ವರ್ಬ್ ಯಾವ್ದಾಗಿರುತ್ತೆ? ಟೀಚ್ ಆಗಿರುತ್ತೆ. ಈ ಟೀಚ್ ಅನ್ನೋ ಪದನ ನಾನು ಬಳಸಬೇಕು ಅಂದ ತಕ್ಷಣ ನನ್ನ ತಲೆಯಲ್ಲಿ, ನನ್ನ ಮಿದುಳಿನಲ್ಲಿ, ನನ್ನ ನೆನಪಿನಲ್ಲಿ ಟೀಚ್, ಟೀಚಿಂಗ್, ಟಾಟ್, ಟಾಟ್, TAUGHT, ಟಾಟ್, ಟಾಟ್. ಟೀಚ್ ಅನ್ನುವ ಪ್ರೆಸೆಂಟ್ ವರ್ಬಿನ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಗಳೆರಡು ಟಾಟ್ ಆಗತ್ತೆ ಅಂತ ನನಗೆ ಗೊತ್ತಾಗ್ಬೇಕು. ಇದು ನೆನಪಾಗಬೇಕು ಅನ್ನೋದಕ್ಕಿಂತ ಟೀಚ್ ಅನ್ನೋ ಪದ ನಾನು ಹೇಳ್ತಾ ಇದ್ದ ಹಾಗೆ, ನೆನಪಿಸ್ಕೊಳ್ತಾ ಇದ್ದ ಹಾಗೆ ಉಳಿದ 3 ನನ್ನ ಗಮನದಲ್ಲಿ ಇರ್ಬೇಕು. ಆಗ್ಲೇನೆ ಅದನ್ನ ಫ್ಲೂಯೆಂಟ್ ಅಥವಾ ನಿರರ್ಗಳ ಅಂತ ಹೇಳೋದು. ಕನ್ನಡದಲ್ಲಿ ನಮ್ಮ ಮನೆ ಮಾತೃಭಾಷೆ ಅಥವಾ ನಮ್ಮ ಮನೆಯ ಮಾತೃಭಾಷೆ ಎಲ್ಲಿ ನಾವು ಮಾತಾಡ್ಬೇಕಾದ್ರೆ ಪದಗಳಿಗೋಸ್ಕರ ನಾವು ತುಂಬಾ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ಆ ಬಹಳಷ್ಟು ಪದಗಳ ಪರಿಚಯ ನಮ್ಗೆ ಇರುತ್ತೆ. ಈ ನಮ್ಮ ಮಾತೃಭಾಷೆ ಅಲ್ಲದೆ ಇರುವ, ಮನೆಯ ಭಾಷೆ ಅಲ್ಲದೆ ಇರುವ ಇನ್ನೊಂದು ಭಾಷೆಯನ್ನ ಕಲಿಬೇಕಾದಾಗ ಆ ಭಾಷೆಯ ಪದಗಳ ಬಳಕೆ ನಾವು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಕೆಯಿಂದ ಮಾಡ್ಬೇಕಾಗತ್ತೆ, ಅಭ್ಯಾಸ ಮಾಡ್ಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಈ ಟೀಚ್ ಅನ್ನೋ ಪದ ಈ ಸಂದರ್ಭದಲ್ಲಿ ಬಳಕೆ ಮಾಡ್ಬೇಕು. ಇದನ್ನ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಅಂದ್ರೆ ಕ್ರಿಯೆ ನಡೀತಾ ಇದೆ ಅಂತ ಹೇಳ್ಬೇಕಾದ್ರೆ ಐ ಆಮ್ ಟೀಚಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೇನೆ. ಯು ಆರ್ ಲರ್ನಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಯು ಬಂದಾಗ ಆರ್ ಲರ್ನಿಂಗ್, ಐ ಬಂದಾಗ ಆಮ್ ಲರ್ನಿಂಗ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಬಳಕೆ. ಒಂದು ವೇಳೆ ಇದನ್ನೇ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳಬೇಕು ಅಂತಾದ್ರೆ ಐ ಹ್ಯಾವ್ ಟಾಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾನು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಳಿಕೊಟ್ಟಿದ್ದೇನೆ. ಐ ಹ್ಯಾವ್ ಟಾಟ್. ಯು ಹ್ಯಾವ್ ಲರ್ನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಲರ್ನ್ ಅನ್ನೋ ಪದ ಲರ್ನ್ಡ್ ಆಗತ್ತೆ. ಟೀಚ್ ಅನ್ನೋ ಪದ ಟಾಟ್ ಆಗತ್ತೆ. ವರ್ಬ್ಗಳನ್ನ ನಾವು ನಮ್ಮ ಸನ್ನಿವೇಶಕ್ಕೆ ತಕ್ಕಂತೆ ಬಳಕೆ ಮಾಡ್ಕೊಳ್ತೇವೆ. ಅದನ್ನ ಆರಿಸ್ಕೊಳ್ಳೋದು ನಾವು. ಆ ಸಂದರ್ಭನ ಇಂಗ್ಲಿಷ್ ನಲ್ಲಿ ಯಾವ ಕ್ರಿಯಾಪದದ ಮೂಲಕ ಹೇಳಬೇಕು ಅಂತ ನನಗೆ ಗೊತ್ತಿರಬೇಕು. ಅದನ್ನೇ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ, ಪದ ಸಂಪತ್ತು ಅಂತ ಹೇಳ್ತೀವಿ. ಈ ಪದ ಸಂಪತ್ತು ಅಂದ್ರೆ ಏನು ನೋಡಿ. ಈಗ ನಿಮ್ಮ ಜೇಬಲ್ಲಿ ಒಂದು 10 ರೂಪಾಯಿ ಇದೆ ಅಂತ ಹೇಳಿದ್ರೆ ನೀವು 1 ಪ್ಯಾಕ್ ಬಿಸ್ಕೆಟ್ ಅನ್ನೋ ಅಥವಾ 2 ಸೀಬೆ ಹಣ್ಣನ್ನೋ ತಗೊಳ್ಬಹುದು. ಅದೇ ನಿಮ್ಮ ಪರ್ಸ್ ಅಲ್ಲಿ 100 ರೂಪಾಯಿ ಇದೆ ಅಂತಾದ್ರೆ ಆಗ ನಿಮಗೆ ಕೊಂಡುಕೊಳ್ಳುವ ವಸ್ತುಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಬಹುದು. 1-2 ಚಾಕ್ಲೇಟ್ ತಗೊಳ್ಬಹುದು, 1 ಪೆನ್ ತಗೊಳ್ಬಹುದು, 1 ಪೆನ್ಸಿಲ್ ತಗೊಳ್ಬಹುದು. ಹೀಗೆಲ್ಲ ಸಾಧ್ಯ ಆಗುತ್ತೆ. ಹೇಗೆ 10 ರೂಪಾಯಿಗಿಂತ 100 ರೂಪಾಯಿ ನಮಗೆ ಹೆಚ್ಚು ಅವಕಾಶನ ಕೊಡುತ್ತೋ ಹಾಗೆ ಒಂದು ಭಾಷೆಯಲ್ಲಿ ನನಗೆ ಹೆಚ್ಚು ಪದಗಳು ಗೊತ್ತಿದ್ದಷ್ಟು ಹೆಚ್ಚು ಮಾತಾಡ್ಲಿಕ್ಕೆ, ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗತ್ತೆ. ಇದನ್ನೇ ನಾವು ವೊಕ್ಯಾಬ್ಯುಲರಿ, ಪದ ಸಂಪತ್ತು ಅಂತ ಹೇಳ್ತೀವಿ. ನಮ್ಮ ಜೀವನದಲ್ಲಿ ಹಣದ ಸಂಪತ್ತು ಹೇಗೆ ಮುಖ್ಯನೋ ಹಾಗೆ ಕಲಿಬೇಕಾದ್ರೆ ಶೈಕ್ಷಣಿಕ ಜಗತ್ತಿನಲ್ಲಿ, ಎಜುಕೇಶನ್ ವರ್ಲ್ಡ್ ಅಲ್ಲಿ ವೊಕ್ಯಾಬ್ಯುಲರಿ ಬಹಳ ಮುಖ್ಯ. ಮೋರ್ ವೊಕ್ಯಾಬ್ಯುಲರಿ ಯು ಹ್ಯಾವ್, ಮೋರ್ ಸ್ಪೇಸ್ ಯು ಹ್ಯಾವ್ ಟು ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್. ಹೆಚ್ಚು ಕಲೀಲಿಕ್ಕೆ, ಹೆಚ್ಚು ತಿಳ್ಕೊಳ್ಳಿಕ್ಕೆ, ಬೇರೆಯವರ ಮಾತನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ವೊಕ್ಯಾಬ್ಯುಲರಿ ಹೆಚ್ಚಿದ್ದಷ್ಟು ಅವಕಾಶ ಜಾಸ್ತಿ ಆಗತ್ತೆ. ಹಾಗಾಗಿ ಇಂಗ್ಲಿಷ್ ಕಲಿಯೋದು ಅಂತ ಹೇಳಿದ್ರೆ
ಒಂದು ಕಡೆ ಗ್ರಾಮರ್ ರೂಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ಇನ್ನೊಂದು ಕಡೆ ಆ ಭಾಷೆಯಲ್ಲಿರುವ ಪದಗಳನ್ನ ಕಲಿಯೋದು, ಅವುಗಳ ಉಚ್ಚಾರಣೆ, ಅವುಗಳ ಬಳಕೆ ಹೇಗಿರುತ್ತೆ ಅಂತ ಹೇಳಿ ಕಲಿಯೋದು, ಮತ್ತದನ್ನ ಸಂದರ್ಭಕ್ಕೆ ತಕ್ಕಂತೆ ಬಳಸುವ ಪ್ರಾಕ್ಟೀಸ್ ಮಾಡೋದು. ಪ್ರಾಕ್ಟೀಸ್ ಮೇಕ್ಸ್ ಹ್ಯೂಮನ್ಸ್ ಪರ್ಫೆಕ್ಟ್ ಅಂತ. ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್. ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಅಲ್ಲಿ ತಪ್ಪುಗಳ ಪ್ರಮಾಣ ಕಡಿಮೆ ಆಗತ್ತೆ. ಯಾವಾಗ ತಪ್ಪುಗಳ ಪ್ರಮಾಣ ಕಡಿಮೆ ಆಗತ್ತೆ, ನಮ್ಮ ಕೆಲಸದ ಗುಣಮಟ್ಟ ಏನಾಗತ್ತೆ, ಹೆಚ್ಚಾಗತ್ತೆ. ಅದನ್ನ ಭಾಷೆಯಲ್ಲಿ ನಾವು ನಿರರ್ಗಳತೆ, ಫ್ಲೂಯೆನ್ಸಿ ಅಂತ ಹೇಳಿ ಹೇಳ್ತೇವೆ. ನೀವು ಒಂದು ಒಳ್ಳೆಯ ಇಂಗ್ಲಿಷ್ ಅನ್ನ ನೀವು ಕಲ್ತಿದ್ದೀರಿ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ, ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವುದು, ಇನ್ನೊಬ್ಬರು ಮಾತನಾಡುವುದನ್ನ ಅರ್ಥ ಮಾಡ್ಕೊಳ್ಳೋದು, ಇನ್ನೊಬ್ಬರು ಬರೆದದ್ದನ್ನ ಓದಿ ಅರ್ಥ ಮಾಡ್ಕೊಳ್ಳೋದು, ಹಾಗೆ ನಮಗನ್ಸಿದ್ದನ್ನ ಇನ್ನೊಬ್ಬರಿಗೆ ಬರೆದು ತಿಳಿಸುವುದು, ಮಾತನಾಡುವುದು. ಇಷ್ಟು ಆದಾಗ ಆ ಭಾಷೆಯಲ್ಲಿ ನಮಗೆ ಫ್ಲೂಯೆನ್ಸಿ, ನಿರರ್ಗಳತೆ ಬಂತು ಅಂತ ಅರ್ಥ. ಒಂದು ಕಟ್ಟಡ ಅಂತ ಹೇಳಿದಾಗ, ಮನೆ, ಬಿಲ್ಡಿಂಗ್ ಅಂತ ಹೇಳಿದಾಗ ಒಂದು ಗೋಡೆ ಇರುತ್ತೆ, ಆ ಗೋಡೆ ಮೇಲೊಂದು ತಾರಸಿ ಇರುತ್ತೆ, ಚಾವಣಿ ಇರುತ್ತೆ ಅಲ್ವಾ. ಈ ಗೋಡೆಯನ್ನ ಕಟ್ಟಬೇಕಾದ್ರೆ ನಾವೇನ್ ಮಾಡಿರ್ತೀವಿ, ಇಟ್ಟಿಗೆಗಳನ್ನ ಬಳಸಿರ್ತೀವಿ, ಬ್ರಿಕ್ಸ್ ಅನ್ನ ಬಳಸ್ತೇವೆ. ಸೊ ಒಂದು ಭಾಷೆ ಅನ್ನುವ ಒಂದು ಮನೆಯನ್ನ ನೀವು ಕಲ್ಪಿಸ್ಕೊಂಡ್ರೆ, ಆ ಮನೆಯ ಅಸ್ತಿತ್ವಕ್ಕೆ ಕಾರಣ ಆಗುವಂಥದ್ದು ಬ್ರಿಕ್ಸ್, ವರ್ಡ್ಸ್, ಪದಗಳೇ ಆ ಕಟ್ಟಡದ ಇಟ್ಟಿಗೆಗಳು. ಇಟ್ಟಿಗೆಗಳಿಲ್ಲದೆ ಗೋಡೆಗಳಿಲ್ಲ. ಆದ್ರೆ ಗೋಡೆ ಬೇಕು, ಇಟ್ಟಿಗೆನೆ ಎಲ್ಲವೂ ಅಲ್ಲ. ಇಟ್ಟಿಗೆಯನ್ನ ಗೋಡೆಯ ರೂಪದಲ್ಲಿ ನಾವು ಬಳಸ್ಕೊಳ್ಬೇಕು. ಸೊ ಗೋಡೆ ಅನ್ನೋದು ಒಂದು ವಾಕ್ಯ ಅಂತ ನೀವು ಪರಿಗಣಿಸ್ಬೇಕು, ಇಟ್ಟಿಗೆ ಅನ್ನೋದು ಪದವನ್ನ ನೀವು ಪರಿಗಣಿಸ್ಬೇಕು. ಒಂದು ಗೋಡೆ ನಿಲ್ಬೇಕಾದ್ರೆ ಅದನ್ನ ಸರಿಯಾಗಿ ನಾವು ಕಟ್ಟಿರ್ಬೇಕು, ನಿಯಮಬದ್ಧವಾಗಿ ಕಟ್ಟಿರ್ಬೇಕು, ಹೌದಲ್ವಾ? ಹಾಗೆ ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯ ನಿಲ್ಲಬೇಕಾದ್ರೆ, ಇನ್ನೊಬ್ಬರಿಗೆ ಅರ್ಥ ಆಗ್ಬೇಕಾದ್ರೆ, ಅದನ್ನು ಕೂಡ ನಾವೇನ್ ಮಾಡಿರ್ಬೇಕು, ನಿಯಮಬದ್ಧವಾಗಿ ರಚಿಸಿರ್ಬೇಕು. ಆ ನಿಯಮನೇ ಗ್ರಾಮರ್. ಗ್ರಾಮರ್ ಏನ್ ಹೇಳುತ್ತೆ ನಮಗೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ನೀವು ಬಳಸಬೇಕಾದ್ರೆ ಹ್ಯಾಸ್ ಮತ್ತೆ ಹ್ಯಾವ್ ಅನ್ನೋ ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಕೆ ಮಾಡ್ಬೇಕು. ಮತ್ತೆ ಮೇನ್ ವರ್ಬ್ ಏನಿರುತ್ತೆ, ಕ್ರಿಯೆಯನ್ನ ವಿವರಿಸುವ ಪದ ಏನಿರುತ್ತೆ, ಅದು ಪ್ರೆಸೆಂಟ್ ಪಾರ್ಟಿಸಿಪಲ್ ರೂಪದಲ್ಲಿ ಇರಬೇಕು ಅಂತ ಹೇಳಿ ನಿಯಮ ಹೇಳುತ್ತೆ. ಹಾಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿದಾಗ ನಿಮ್ಮ ತಲೆನಲ್ಲಿ, ನಿಮ್ಮ ನೆನಪಿನಲ್ಲಿ, ನಿಮ್ಮ ಕಣ್ಣು ಮುಂದೆ ಎರಡು ಭಾಗಗಳು ಬರಬೇಕು. ಒಂದು ಹ್ಯಾಸ್ ಹ್ಯಾವ್, ಇನ್ನೊಂದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ ಹ್ಯಾಸ್ ಮತ್ತೆ ಹ್ಯಾವ್ ಅನ್ನ ಹೇಗ್ ಬಳಸಬೇಕು, ಇದನ್ನ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಣೆಯನ್ನ ಕೊಟ್ಟಿದ್ದೆ. ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್, ಇದು ಇಂಗ್ಲಿಷ್ ನ ಯಾವುದೇ ಟೆನ್ಸ್ ನ ನೀವು ಕಲಿಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂತ ನಾಲೆಡ್ಜ್, ಜ್ಞಾನ ಏನಂದ್ರೆ, ಇಂಗ್ಲಿಷ್ ನಲ್ಲಿರುವ ಎಲ್ಲಾ ಕ್ರಿಯಾಪದಗಳು ಅಂದ್ರೆ ಹೆಲ್ಪಿಂಗ್ ವರ್ಬ್ಗಳು, ಸಹಾಯಕ ಕ್ರಿಯಾಪದಗಳು ಒಂದಕ್ಕಿಂತ ಹೆಚ್ಚು ಆ ಟೆನ್ಸ್ ನಲ್ಲಿ ಇದ್ರೆ ಅವುಗಳ ಆಯ್ಕೆಯನ್ನ ಸಬ್ಜೆಕ್ಟಿನ ನಂಬರ್ ಅಂದ್ರೆ ಸಿಂಗ್ಯುಲರ್ ಮತ್ತು ಪ್ಲೂರಲ್, ಏಕವಚನ ಬಹುವಚನ, ಇನ್ನೊಂದು ಅದರ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಇದನ್ನ ಆಧರಿಸಿ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಸ್ಟ್ರಕ್ಚರ್ ಅನ್ನ ನಾನು ವಿವರಿಸಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ, ಐ ಪದ ಬಂದಾಗ ಆಮ್ ಬರುತ್ತೆ, ಯು ವಿ ದೇ ಬಂದಾಗ ಆರ್ ಬರುತ್ತೆ, ಎ ಆರ್ ಗಿ ಆರ್, ಹಿ ಶಿ ಇಟ್ ಬಂದಾಗ ಹ್ಯಾಸ್ ಬರುತ್ತೆ ಅಂತ ಹೇಳಿ ನಾನು ನಿಮ್ಗೆ ವಿವರಣೆ ಕೊಟ್ಟಿದ್ದೆ. ಫಸ್ಟ್ ಪರ್ಸನ್ ಅಂದ್ರೆ ಮಾತಾಡೋರು. ಈಗ ನಾನು ಫಸ್ಟ್ ಪರ್ಸನ್ ಐ, ಅದಕ್ಕೆ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಅಂತ ಹೇಳ್ತೇನೆ. ಇದನ್ನ ಕೇಳ್ತಾ ಇರೋ ನೀವು ಸೆಕೆಂಡ್ ಪರ್ಸನ್, ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಅಂತ ಹೇಳ್ತೇನೆ. ಸೊ ಐ ಅಂತ ಹೇಳಿದ್ರೆ ಮಾತಾಡೋರು, ಯು ಅಂತ ಹೇಳಿದ್ರೆ ಮಾತನಾಡುವವರ ಮಾತನ್ನ ಕೇಳಿಸ್ಕೊಳ್ತಾ ಇರೋರು, ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಸೊ ನೀವು ಸೆಕೆಂಡ್ ಪರ್ಸನ್, ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ, ನಾನು ಫಸ್ಟ್ ಪರ್ಸನ್. ನೀವು ಮಾತಾಡೋದಿಕ್ಕೆ ಶುರು ಮಾಡಿದಾಗ ನೀವು ಫಸ್ಟ್ ಪರ್ಸನ್, ನಿಮ್ಮ ಮಾತನ್ನ ನಾನು ಕೇಳಿಸ್ಕೊಳ್ಳಿಕ್ಕೆ ಶುರು ಮಾಡಿದಾಗ ನಾನು ಸೆಕೆಂಡ್ ಪರ್ಸನ್.
ನಾನು ಮತ್ತೆ ನೀವು ಇಬ್ರು ಸೇರಿ ಇನ್ನೊಂದರ ಬಗ್ಗೆ ಮಾತಾಡಿದ್ರೆ, ಈಗ ನಾನು ನಿಮಗೆ ಇಂಗ್ಲಿಷ್ ಅನ್ನೋದು ಒಂದು ಭಾಷೆ ಅಂತ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಈಸ್ ಅ ಲ್ಯಾಂಗ್ವೇಜ್. ಇಂಗ್ಲಿಷ್ ಈಸ್ ಅ ಡಿಫರೆಂಟ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಈಸ್ ನಾಟ್ ಅ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇಂಗ್ಲಿಷ್ ಅನ್ನೋದು ಥರ್ಡ್ ಪರ್ಸನ್ ಆಗತ್ತೆ. ನಾನು ಮತ್ತೆ ನೀವು ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಅದನ್ನ ಥರ್ಡ್ ಪರ್ಸನ್ ಅಂತ ಹೇಳ್ತೇವೆ. ನೋಡಿ, ನಾನೊಂದು ವಾಕ್ಯವನ್ನ ಹೇಳ್ತೇನೆ, ಇದನ್ನ ಗಮನಿಸ್ಕೊಳ್ಳಿ. ಮೈ ಸ್ಟೂಡೆಂಟ್ಸ್ ನೇಮ್ ಈಸ್ ಜ್ಯೋತಿ, ಶಿ ಈಸ್ ಎ ಗುಡ್ ಸ್ಟೂಡೆಂಟ್. ಈಗ ನಾನು ನಿಮಗೆ ಜ್ಯೋತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಜ್ಯೋತಿ ಅನ್ನೋದು ಏನಾಗತ್ತೆ? ಥರ್ಡ್ ಪರ್ಸನ್ ಆಗತ್ತೆ. ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಮತ್ತೆ ಸಿಂಗ್ಯುಲರ್, ಪ್ಲೂರಲ್. ನೋಡಿ, ಇಲ್ಲಿ ಹ್ಯಾಸ್ ಅನ್ನೋ ಪದವನ್ನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಬಳಕೆ ಮಾಡಬೇಕು. ಹಿ, ಶಿ, ಇಟ್. ಜ್ಯೋತಿ, ಸ್ನೇಹ, ಜಯರಾಮ ಅಂತ ಬಂದಾಗ ಹ್ಯಾಸ್ ಅನ್ನ ಬಳಸ್ತೀವಿ. ಅದೇ ಐ, ವಿ, ಯು, ದೇ ಬಂದಾಗ ಹ್ಯಾವ್ ಅನ್ನ ಬಳಸ್ತೇವೆ. ಹೆಚ್ ಎ ವಿ ಇ ಹ್ಯಾವ್, ಹೆಚ್ ಎ ಎಸ್ ಹ್ಯಾಸ್. ಒಂದೆರಡು ವಾಕ್ಯಗಳನ್ನ ಹೇಳ್ತೇನೆ, ಗಮನಿಸ್ಕೊಳ್ಳಿ. ಜನಧ್ವನಿ ರೇಡಿಯೋ ಹ್ಯಾಸ್, ಜನಧ್ವನಿ ರೇಡಿಯೋ ಹ್ಯಾಸ್ ಬ್ರಾಡ್ಕಾಸ್ಟೆಡ್ ಮೆನಿ ಪ್ರೋಗ್ರಾಮ್ಸ್. ಇಲ್ಲಿ ಜನಧ್ವನಿ ರೇಡಿಯೋ ಅನ್ನೋದು ಥರ್ಡ್ ಪರ್ಸನ್ ಆಗತ್ತೆ. ಪ್ರಸಾರ ಮಾಡಿದೆ, ಬ್ರಾಡ್ಕಾಸ್ಟೆಡ್ ಅಂತ ಹೇಳ್ತೀವಿ. ಸೊ ಜನಧ್ವನಿ ರೇಡಿಯೋ ಹ್ಯಾಸ್ ಬ್ರಾಡ್ಕಾಸ್ಟೆಡ್. ಯು ಹ್ಯಾವ್ ಲರ್ನ್ಡ್ ಕನ್ನಡ, ಯು ಹ್ಯಾವ್ ರಿಟನ್ ಮೆನಿ ಲೆಟರ್ಸ್, ಯು ಹ್ಯಾವ್ ರಿಟನ್ ನೋಟ್ಸ್, ಯು ಹ್ಯಾವ್ ಹರ್ಡ್ ಮೆನಿ ಪ್ರೋಗ್ರಾಮ್ಸ್. ಇಲ್ಲಿ ಯು ಬಂದಿರೋದ್ರಿಂದ ಹ್ಯಾವ್ ಬರುತ್ತೆ. ಐ ಹ್ಯಾವ್ taught English for many years. ನಾನು ಬಹಳ ವರ್ಷಗಳವರೆಗೆ ಇಂಗ್ಲಿಷ್ ಪಾಠವನ್ನ ಹೇಳಿದ್ದೇನೆ. ಐ ಹ್ಯಾವ್ taught. ಜ್ಯೋತಿ ಹ್ಯಾಸ್ ಲರ್ನ್ಡ್ ಇಂಗ್ಲಿಷ್. ಜಯರಾಮ ಹ್ಯಾಸ್ ಲರ್ನ್ಡ್ ಇಂಗ್ಲಿಷ್. ಜ್ಯೋತಿ, ಜಯರಾಮ ಇವೆರಡು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗತ್ತೆ. ಒಂದ್ ವೇಳೆ ಇವರಿಬ್ಬರೂ ಕಲ್ತಿದ್ದಾರೆ ಅಂತ ಹೇಳೋದಾದ್ರೆ, ಜ್ಯೋತಿ ಅಂಡ್ ಜಯರಾಮ್ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್. ಇಲ್ಲಿ ಜ್ಯೋತಿ ಅಂಡ್ ಜಯರಾಮ ಬಂದದ್ರಿಂದ ಏನಾಗ್ಬೇಕು? ಹ್ಯಾವ್ ಆಗ್ಬೇಕು. ಜ್ಯೋತಿ ಮಾತ್ರ ಬಂದ್ರೆ ಹ್ಯಾಸ್, ಜಯರಾಮ ಮಾತ್ರ ಬಂದ್ರೆ ಹ್ಯಾಸ್. ಸೊ ಈ ಪರ್ಸನ್ ಅನ್ನೋದನ್ನ ಹೇಗೆ ಬಳಕೆ ಮಾಡ್ತೀವಿ ಇಂಗ್ಲಿಷ್ ನಲ್ಲಿ ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು, ಹೌದಲ್ವಾ? ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಹೇಗೆ ಬಳಸ್ತೇವೆ? ಫಂಕ್ಷನ್. ಟೆನ್ಸಸ್ ಅನ್ನ ಕಲಿಬೇಕಾದ್ರೆ ಎರಡು ಅಂಶಗಳ ಕಡೆ ನಾವು ಗಮನ ಕೊಡಬೇಕು. ಇದನ್ನ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಒಂದು ಅದರ ಸ್ಟ್ರಕ್ಚರ್, ಇನ್ನೊಂದು ಅದರ ಫಂಕ್ಷನ್. ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್, ಹ್ಯಾವ್ ಎರಡರಲ್ಲೊಂದು ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಡ್, ಮೇನ್ ವರ್ಬ್. ಇದರ ಫಂಕ್ಷನ್ ಏನು? ಕಳೆದ ತರಗತಿಯಲ್ಲಿ ಅದರ ಒಂದು ಫಂಕ್ಷನ್ ಅನ್ನ ನಾನು ನಿಮಗೆ ಪರಿಚಯ ಮಾಡಿಸಿದ್ದೆ. ಏನಪ್ಪಾ? ಜಸ್ಟ್ ಫಿನಿಶ್ಡ್ ಆಕ್ಷನ್. ಜಸ್ಟ್ ಫಿನಿಶ್ಡ್, ತಾನೇ ಮುಗಿಸಿರುವಂತದ್ದು, ತಾನೇ ಮುಗ್ದಿರುವಂತ ಕ್ರಿಯೆನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ಈಗ ನಾನು ಒಂದು ಚಿತ್ರ ಬರಿತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಆ ಚಿತ್ರ ಬಿಡಿಸ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ, ಆ ಬಿಡಿಸ್ತಾ ಇರ್ಬೇಕಾದ್ರೆ ಐ ಆಮ್ drawing a picture. I am drawing. DRAWING. DRAW. ಡ್ರಾ ಅಂದ್ರೆ ಚಿತ್ರಿಸು, ಚಿತ್ರ ಬಿಡಿಸು ಅನ್ನೋ ಅರ್ಥ ಕೊಡುತ್ತೆ. ಐ ಆ ಕೆಲಸನ ಮಾಡ್ತಾ ಇರೋದ್ರಿಂದ ಆಮ್ ಡ್ರಾಯಿಂಗ್ ಎ ಪಿಕ್ಚರ್. ಐ ಹ್ಯಾವ್ ಡ್ರಾನ್ ಎ ಪಿಕ್ಚರ್. ನಾನು ಆ ಕೆಲಸನ ಮುಗಿಸ್ದೆ. ಐ ಹ್ಯಾವ್ ಡ್ರಾನ್ ಅ ಪಿಕ್ಚರ್. ನೋಡಿ, ನಾನು ಇಲ್ಲಿ ಚಿತ್ರವನ್ನ ಬಿಡಿಸಿದ್ದೇನೆ, ಬಿಡಿಸುತ್ತಿರುವೆ. ಆಮ್ ಡ್ರಾಯಿಂಗ್, ಬಿಡಿಸಿದ್ದೇನೆ. ಹ್ಯಾವ್ ಡ್ರಾನ್, DRAWN, ಡ್ರಾನ್ ಅಂತ ಹೇಳ್ಬೇಕು.
ಸೊ ಆಗ್ತಾನೆ ಮುಗ್ದಿರುವಂತ ಕೆಲಸ. ನೀವೀಗ ನೋಟ್ಸ್ ನ ಬರೀತಾ ಇದ್ದೀರಿ. ಐ ಆಮ್ ರೈಟಿಂಗ್ ಇಂಗ್ಲಿಷ್ ನೋಟ್ಸ್, ಶಿ ಈಸ್ ರೈಟಿಂಗ್ ಇಂಗ್ಲಿಷ್ ನೋಟ್ಸ್. ಅದನ್ನ ಮುಗಿಸ್ಬಿಡ್ತಾಳೆ. ಶಿ ಹ್ಯಾಸ್ ರಿಟನ್ ಇಂಗ್ಲಿಷ್ ನೋಟ್ಸ್, ಐ ಹ್ಯಾವ್ ರಿಟನ್ ಇಂಗ್ಲಿಷ್ ನೋಟ್ಸ್ ಅಂತ ಹೇಳ್ಬಿಡ್ತೇವೆ. ಜಸ್ಟ್ ಫಿನಿಶ್ಡ್ ಆಕ್ಷನ್ ಅನ್ನ ನಾವಿಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಮೂಲಕ ಹೇಳ್ತೇವೆ. ಇದು ಒಂದು ಫಂಕ್ಷನ್. ಇನ್ನೊಂದು ಫಂಕ್ಷನ್ ಏನಪ್ಪಾ ಅಂದ್ರೆ, ಪಾಸ್ಟ್ ಅಲ್ಲಿ ಭೂತಕಾಲದಲ್ಲಿ ಒಂದು ಕ್ರಿಯೆಯನ್ನ ಮಾಡಿರ್ತೀವಿ, ಆ ಕ್ರಿಯೆ ವರ್ತಮಾನದಲ್ಲಿ ಮುಖ್ಯ ಆಗತ್ತೆ. ಹೇಗಿದನ್ನ ಅರ್ಥ ಮಾಡ್ಕೊಳ್ಳೋದು? ಒಂದು ಉದಾಹರಣೆಯನ್ನ ಹೇಳ್ತೇನೆ. ಈಗ ನೀವೆಲ್ಲರೂ ಜೂನ್ ತಿಂಗಳಲ್ಲಿ ಇದ್ದೀರಿ. ಕಳೆದ ಮಾರ್ಚ್ ತಿಂಗಳಲ್ಲಿ ನೀವು ಪರೀಕ್ಷೆಯನ್ನ ಬರೆದು ಪಾಸ್ ಆಗಿ ಈಗ ಮುಂದಿನ ತರಗತಿಗೆ ಬಂದಿದ್ದೀರಿ. 8ನೇ ತರಗತಿಯಲ್ಲಿದ್ದವರು 9ನೇ ತರಗತಿಗೆ ಬಂದಿದ್ದೀರಿ. 9ನೇ ಕ್ಲಾಸ್ ಅಲ್ಲಿ ಇದ್ದವ್ರು ಈಗ 10ನೇ ಕ್ಲಾಸ್ ಬಂದಿದ್ದೀರಿ. 10ನೇ ಕ್ಲಾಸು SSLC ಮುಗಿಸಿದವ್ರು ಈಗ PUC ನಲ್ಲಿದ್ದೀರಿ, ಫಸ್ಟ್ ಇಯರ್ PUC ನಲ್ಲಿ ಇದ್ದೀರಿ. ಈಗ ಉದಾಹರಣೆಗೆ 10ನೇ ಕ್ಲಾಸ್ ಅಲ್ಲಿ ನೀವು ಇದ್ದೀರಿ ಅಂತ ಇಟ್ಕೊಳ್ಳಿ. 10ನೇ ಕ್ಲಾಸ್ ಅಲ್ಲಿ ನೀವಿದ್ದಾಗ ನಿಮ್ಮ ಇಂಗ್ಲಿಷ್ ಟೀಚರ್ ಒಂದು ಮಾತನ್ನ ಹೇಳ್ತಾರೆ, ನೋಡ್ರಪ್ಪ, ಯಾರು ಈ ಕ್ಲಾಸ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದಾರೋ ಅವ್ರಿಗೆ ನಾನೊಂದು ಡಿಕ್ಷನರಿನ ಕೊಡ್ತೇನೆ, ಒಂದು ಪದಕೋಶವನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಈಗ ನಿಮ್ಮ ಟೀಚರ್ ಏನ್ ಹೇಳ್ತಿದ್ದಾರೆ? 9ನೇ ಕ್ಲಾಸ್ನ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದಾರೋ ಅವ್ರಿಗೆ ನಾನು ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 9ನೇ ಕ್ಲಾಸ್ ಪರೀಕ್ಷೆ ಆಗಿರೋದು ಯಾವಾಗ? 3 ತಿಂಗಳ ಹಿಂದೆ, ಮಾರ್ಚ್ ಅಲ್ಲಿ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು ಯಾವಾಗ? ಜೂನ್ ತಿಂಗಳಲ್ಲಿ. ಈಗ ಹಾಗಾಗಿ ಪಾಸ್ಟ್ ಆಕ್ಷನ್ ಪ್ರೆಸೆಂಟ್ ಅಲ್ಲಿ ಪ್ರಸ್ತುತ ಆದ್ರೆ, ರೆಲೆವೆಂಟ್ ಆದಾಗ ನಾವೇನ್ ಮಾಡ್ಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಬಳಸ್ಬೇಕು. ಅವಾಗ ನಿಮ್ ಕ್ಲಾಸ್ ಅಲ್ಲಿ ಒಬ್ರು ಹೇಳ್ತಾರೆ, ಮಿಸ್ ಐ ಹ್ಯಾವ್ ಸ್ಕೋರ್ಡ್ 90, ನಾನು 90 ಮಾರ್ಕ್ ಅನ್ನ ಗಳಿಸಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಮಿಸ್ ಐ ಹ್ಯಾವ್ ಸ್ಕೋರ್ಡ್ 91. ಈ 90 ತಗೊಂಡಿದ್ದು 91 ತಗೊಂಡಿದ್ದು ಮಾರ್ಚ್ ತಿಂಗಳಲ್ಲಿ. ಈಗ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರೋದು 3 ತಿಂಗಳ ಆದ್ಮೇಲೆ ಜೂನ್ ತಿಂಗಳಲ್ಲಿ ಮಾತಾಡ್ತಾ ಇದ್ದೀವಿ. ಆದ್ರೆ ಮಾರ್ಚ್ ತಿಂಗಳಲ್ಲಿ ಆದಂತಹ ಘಟನೆ ಜೂನ್ ತಿಂಗಳಲ್ಲಿ ಏನಾಗಿದೆ? ಪ್ರಸ್ತುತ ಆಗ್ತಾ ಇದೆ, ಇವತ್ತು ಕೆಲಸಕ್ಕೆ ಬರ್ತಾ ಇದೆ. ಸೊ ಯಾವುದೆಲ್ಲ ಹೀಗೆ ಭೂತಕಾಲದಲ್ಲಿ ಘಟನೆ ಸಂಭವಿಸಿರುತ್ತೆ, ಆದ್ರೆ ವರ್ತಮಾನದಲ್ಲಿ ಅದರ ಅಗತ್ಯ, ಅದರ ಪರಿಣಾಮ ನಮಗೆ ಬೇಕಾಗತ್ತೆ ಅಥವಾ ನಾವು ಅದನ್ನ ಬಳಸ್ಕೊಳ್ತೀವಿ, ಆಗ ಅಂತಹದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಳ್ತೇವೆ. ಐ ಹ್ಯಾವ್ ಸ್ಕೋರ್ಡ್ 95 ಮಾರ್ಕ್ಸ್ ಇನ್ ಇಂಗ್ಲಿಷ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಪಾಸ್ಟ್ ಆಕ್ಷನ್ ರೆಲೆವೆಂಟ್ ಇನ್ ದ ಪ್ರೆಸೆಂಟ್. ಹಾಗೆ ನೀವು ಇತಿಹಾಸವನ್ನ ಓದ್ಬೇಕಾದ್ರೆ, ಇತಿಹಾಸದ ಪಾಠಗಳನ್ನ ಓದ್ಬೇಕಾದ್ರೆ ನಿಮಗೆ ಪಾಠದಲ್ಲಿ ಬರುತ್ತೆ ಏನಂತ? ಗೌತಮ ಬುದ್ಧ ಹೀಗೆ ಹೇಳಿದ್ದಾರೆ, ಹೇಳಿದ್ದರು ಅಂತ ಬರುತ್ತದೆ. ಗೌತಮ ಬುದ್ಧ 2000 ವರ್ಷದ ಹಿಂದೆ ಹೇಳಿದ ಮಾತು ನಮ್ಗೆ ಇವತ್ತು ಮುಖ್ಯ ಅನ್ನಿಸ್ದಾಗ ಗೌತಮ ಬುದ್ಧ ಹ್ಯಾಸ್ ಸೆಡ್ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧಿ ಹ್ಯಾಸ್ ಟೋಲ್ಡ್ ಅಂತ ಹೇಳಿ, ಹಾಗೆ ಅಶೋಕ ಹ್ಯಾಸ್ ರಿಟನ್ ಅಂತ ಹೇಳ್ತೀವಿ. ಸೊ ಹೀಗೆ ಪಾಸ್ಟ್ ಆಕ್ಷನ್ ಪ್ರೆಸೆಂಟ್ ಅಲ್ಲಿ ರೆಲೆವೆಂಟ್ ಆದ್ರೆ, ಪ್ರಸ್ತುತ ಆದ್ರೆ, ಕೆಲಸಕ್ಕೆ ಬಂದ್ರೆ ಆಗ ನಾವೇನ್ ಮಾಡ್ತೀವಿ? ಆ ಪಾಸ್ಟ್ ಆಕ್ಷನ್ ಅನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬಳಕೆ ಮಾಡಿಕೊಳ್ತೇವೆ. ಹಾಗೆ ನಿಮ್ ಟೀಚರ್ ಇನ್ನೊಂದು ಹೇಳ್ತಾರೆ, ನೋಡ್ರಪ್ಪ, ಈ ಸರಿ ಲಾಂಗ್ ಜಂಪ್ ಅಲ್ಲಿ ಒಂದು ಕಾಂಪಿಟೇಷನ್ ಇದೆ, ಯಾರನ್ನ ಆಯ್ಕೆ ಮಾಡೋಣ ಅಂತ ಹೇಳಿ ಸುಮ್ನೆ ಕ್ಲಾಸ್ ಅಲ್ಲಿ ಕೇಳ್ತಾರೆ. ಅವಾಗ ನೀವು ಹೇಳ್ತೀರಿ, ನಿಮಗ್ ನೆನಪಾಗತ್ತೆ ಕಳೆದ ವರ್ಷ ನಿಮ್ ಕ್ಲಾಸ್ ಅಲ್ಲಿ ಇದ್ದ ಸೌಮ್ಯ ಅನ್ನೋ ಹುಡುಗಿ ಲಾಂಗ್ ಜಂಪ್ ಅಲ್ಲಿ ತಾಲೂಕ್ ಮಟ್ಟದಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ಲು ಅಂತ ನಿಮಗ್ ನೆನಪಾಗತ್ತೆ. ಅವಾಗ ನೀವು ಹೇಳ್ತೀರಿ, ಸರ್, ಸೌಮ್ಯ ಹ್ಯಾಸ್ ಒನ್ ಫಸ್ಟ್ ಪ್ಲೇಸ್ ಇನ್ ಲಾಂಗ್ ಜಂಪ್, ನೀವು ಅವಳನ್ನೇ ತಗೊಳ್ಳಿ, ಅವಳನ್ನೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಸೌಮ್ಯ ಲಾಂಗ್ ಜಂಪ್ ಅಲ್ಲಿ ಪ್ರೈಸ್ ತಗೊಂಡಿದ್ದು ಕಳೆದ ವರ್ಷ ಡಿಸೆಂಬರ್ ಅಲ್ಲಿ. ಈಗ ಸರ್ ಯೋಚನೆ ಮಾಡ್ತಾ ಇದ್ರು, ನಿಮ್ PT ಸರ್, PT ಮೇಡಮ್ ಯೋಚನೆ ಮಾಡ್ತಾ ಇದ್ರು, ಲಾಂಗ್ ಜಂಪ್ ಗೆ ಯಾರನ್ನ ಆಯ್ಕೆ ಮಾಡೋಣ ಅಂತ ಅವರು ನೆನ್ಪು ಮಾಡ್ಕೊಳ್ಳೋದು ಟ್ರೈ ಮಾಡ್ತಿದ್ರು. ಅವಾಗ ತಕ್ಷಣ ನಿಮ್ಗೆ ನೆನಪಾಯ್ತು, ಏನ್ ನೆನಪಾಯ್ತು?
ಡಿಸೆಂಬರ್ ಅಲ್ಲಿ ಅವಳು ಗೆದ್ದಿದ್ಲು ಅಂತ ಹೇಳಿ ನೆನಪಾಯ್ತು. ಅದಕ್ಕೆ ನೀವು ಹೇಳ್ತೀರಿ ಶಿ ಹ್ಯಾಸ್ ಒನ್ ಫಸ್ಟ್ ಪ್ಲೇಸ್ ಇನ್ ಲಾಂಗ್ ಜಂಪ್ ಅಂತ ಹೇಳ್ತೀರಿ. ಸೊ ಈಗೇನಾಗತ್ತೆ, 6 ತಿಂಗಳ ಹಿಂದೆ ನಡೆದ ಘಟನೆ ಇವತ್ತಿಗೆ ಪ್ರಸ್ತುತ ಆಯ್ತು, ರೆಲೆವೆಂಟ್ ಆಯ್ತು. ಹೀಗೆ ರೆಲೆವೆಂಟ್ ಆದಾಗ, ಪಾಸ್ಟ್ ಆಕ್ಷನ್ ನಮಗೆ ರೆಲೆವೆಂಟ್ ಆದಾಗ ನಾವೇನ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ಕೊಳ್ತೀವಿ. ಇಷ್ಟು ನೆನ್ಪಿಟ್ಕೊಳ್ಬೋದಲ್ವಾ? ಇದಕ್ಕೆ ಇನ್ನೂ 2 ಬಳಕೆಗಳಿದಾವೆ, ಆದ್ರೆ ಅದನ್ನ ಈ ಹಂತದಲ್ಲಿ ನಾವು ತಗೊಳ್ಳೋದು ಬೇಡ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿದ್ರೆ ನೀವು 2 ಫಂಕ್ಷನ್ ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಒಂದು, ಜಸ್ಟ್ ಫಿನಿಶ್ಡ್ ಆಕ್ಷನ್, ಮಾತನಾಡುವ ಸಂದರ್ಭದಲ್ಲಿ ಆಗ ತಾನೇ ಮುಗಿದಂತಹ ಕ್ರಿಯೆಗಳು. ಇನ್ನೊಂದು, ಪಾಸ್ಟ್ ಆಕ್ಷನ್ಸ್ ರೆಲೆವೆಂಟ್ ಇನ್ ದ ಪ್ರೆಸೆಂಟ್, ಭೂತಕಾಲದಲ್ಲಿ ನಡೆದಂತಹ ಕ್ರಿಯೆಗಳು ವರ್ತಮಾನದಲ್ಲಿ ಬೇಕು ಅಂತಾದ್ರೆ, ಮುಖ್ಯ ಅಂತಾದ್ರೆ, ಪ್ರಸ್ತುತ ಅಂತಾದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ಕೊಳ್ತೇವೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಆಗ್ಬೋದಲ್ವಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನ್ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ರಚನೆ ಹೇಗಿರುತ್ತೆ ಮತ್ತು ಅದರ ಬಳಕೆ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ವಿವರಿಸಿದ್ದೇನೆ. ಮತ್ತೆ ಮಕ್ಕಳೇ, ನೀವು ಒಂದು ವಿಷಯನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಏನಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಒಂದು ಬಳಕೆಯನ್ನ ಮಾಡ್ತೇವೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಇವೆರಡನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ. ಇಂಗ್ಲಿಷ್ ಈಸ್ ಡಿಫರೆಂಟ್. ಹೇಗೆ ಡಿಫರೆಂಟ್? ಕನ್ನಡದಲ್ಲಿ ಈ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಅನ್ನುವ ಬಳಕೆ ಇಲ್ಲ. ನಾವು ಕನ್ನಡದ ರೀತಿಯಲ್ಲಿ ಇಂಗ್ಲಿಷ್ ಅನ್ನ ಯೋಚನೆ ಮಾಡಿದ್ರೆ ಗೊಂದಲ ಜಾಸ್ತಿ ಆಗತ್ತೆ, ಕಲೀಲಿಕ್ಕೆ ಅವಕಾಶ ಇರಲ್ಲ. ಇಂಗ್ಲಿಷ್ ನಲ್ಲಿ ನಾವು ಟೆನ್ಸಸ್ ಅನ್ನ ಬಳಸಬೇಕಾದ್ರೆ ಆ ಟೆನ್ಸಸ್ ಅಲ್ಲಿ 2 ಭಾಗ ಇರುತ್ತೆ. ಒಂದು ಮೇನ್ ವರ್ಬ್ ಇರುತ್ತೆ, ಇನ್ನೊಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ಗಳು ಪ್ರತಿಯೊಂದು ಟೆನ್ಸಿನಲ್ಲೂ ನಿರ್ದಿಷ್ಟವಾಗಿ ಇರ್ತವೆ, ಅವೇ ಫಿಕ್ಸ್ಡ್ ಹೆಲ್ಪಿಂಗ್ ವರ್ಬ್ಗಳಾಗಿರ್ತವೆ ಅವು. ಆದ್ರೆ ಮೇನ್ ವರ್ಬ್ ಅದರ ರೂಪ ಫಿಕ್ಸ್ ಆಗಿರುತ್ತೆ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದ್ರೆ ನಾವಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ING ಇರುವಂತ ವರ್ಬ್. ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿದಾಗ ನಾವು ಯೋಚನೆ ಮಾಡ್ಬೇಕಾಗಿರೋದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದು ನೀವು ಎಷ್ಟು ಚೆನ್ನಾಗಿ ನೆನ್ಪು ಮಾಡ್ಕೊಳ್ತೀರಿ, ಅರ್ಥ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನೀವು ಇಂಗ್ಲಿಷ್ ಅನ್ನ ಎಷ್ಟು ಚೆನ್ನಾಗಿ ಬಳಸ್ತೀರಿ ಅನ್ನೋದು ಡಿಸೈಡ್ ಆಗತ್ತೆ. ಹಾಗಾಗಿ ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ. ಈಗ ನಾನು ನಿಮ್ಗೆ 2 ಟೆನ್ಸ್ ಅನ್ನ ಹೇಳಿದ್ದೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳಿದ್ದೇನೆ, ಅದರಲ್ಲಿ ಈಸ್, ಆಮ್, ಆರ್ ಆ 3ನೇ ಬಳಸ್ಬೇಕು. ಮೇನ್ ವರ್ಬ್ ನೀವು ಬಳಸುವಂತದ್ದು ING ಫಾರ್ಮ್ ಅಲ್ಲಿ, ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲೇ ಇರ್ಬೇಕು. ನೀವು ಬೇರೆ ಬಳಸ್ಲಿಕ್ಕೆ ಅವಕಾಶ ಇಲ್ಲ, ಬಳಸಬಾರ್ದು. ಯಾಕೆ ಬಳಸಬಾರ್ದು ಸರ್ ಅಂತ ಕೇಳಿದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೀಗೆ ಬಳಸಬೇಕು ಅನ್ನುವ ನಿಯಮ ಇದೆ, ನಾವು ಅದನ್ನ ಅನುಸರಿಸಬೇಕು ಅಷ್ಟೇ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಹ್ಯಾಸ್ ಮತ್ತೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ, ಮೇನ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ. ಈ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ಯಾವ ಕ್ರಿಯೆಯನ್ನ ಹೇಳಲಿಕ್ಕೆ ನಾವು ಬಳಸ್ತಾ ಇದೀವೋ ಅದಕ್ಕೆ ತಕ್ಕಂತೆ ಬಳಕೆ ಮಾಡಬೇಕು. ಆದ್ರೆ ಹ್ಯಾಸ್ ಮತ್ತೆ ಹ್ಯಾವ್ ಏನಿದೆ ಅದು ಸಬ್ಜೆಕ್ಟ್ ಮತ್ತು ಸಬ್ಜೆಕ್ಟಿನ ನಂಬರ್ ಹಾಗೂ ಪರ್ಸನ್ ಅನ್ನ ಅವಲಂಬಿಸಿ ಬಳಕೆಗೆ ಬರುತ್ತೆ. ಈ ಹೆಲ್ಪಿಂಗ್ ವರ್ಬ್ಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ನಾನು ಕಳೆದ ಕ್ಲಾಸ್ಗಳಲ್ಲಿ ಅನೇಕ ಬಾರಿ ವಿವರಿಸಿದ್ದೇನೆ, ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗಲ್ಲ. ಅವುಗಳನ್ನ ನೆಗೆಟಿವ್ ಮಾಡಬೇಕು ಅಂದಾಗ ನಾವು ಹೆಲ್ಪಿಂಗ್ ವರ್ಬ್ಗಳನ್ನ ತಗೊಳ್ಬೇಕು. ಐ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್, ಐ ಹ್ಯಾವ್ ನಾಟ್ ಲರ್ನ್ಡ್ ಇಂಗ್ಲಿಷ್. ಇಲ್ಲಿ ಲರ್ನ್ಡ್ ಅನ್ನೋ ಪದ ಹಾಗೆ ಉಳ್ಕೊಳ್ಳುತ್ತೆ, ಅದನ್ನ ನೆಗೆಟಿವ್ ಮಾಡೋದು ಹ್ಯಾವ್ ನಾಟ್ ಅಥವಾ ಹ್ಯಾಸ್ ನಾಟ್ ಆಗಿರುತ್ತೆ. ಹಾಗಾಗಿ ಈ ಹೆಲ್ಪಿಂಗ್ ವರ್ಬ್ ಗಳನ್ನ ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ನೀವು ಇದನ್ನ ಒಂದ್ ಕಡೆ ಗುರ್ತಾಕೊಳ್ಬೇಕು. ಮತ್ತೆ ನಾನು ಈ ತರಗತಿಯಲ್ಲಿ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡುವಂತ ಎಲ್ಲಾ ಟೆನ್ಸ್ ಗಳಲ್ಲೂ ಹೆಲ್ಪಿಂಗ್ ವರ್ಬ್ ಗಳನ್ನ ಹೇಗೆ ಬಳಕೆ ಮಾಡಬೇಕು, ಮೇನ್ ವರ್ಬ್ ಗಳನ್ನ ಹೇಗೆ ಬಳಕೆ ಮಾಡಬೇಕು ಅಂತ ನಾನು ವಿವರಣೆ ಕೊಡ್ತಾ ಇರ್ತೀನಿ. ನೀವು ಅದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ
ಒಂದ್ ಕಡೆ ಬರೆದು ನೆನ್ಪಿಟ್ಕೊಳ್ಬೇಕು, ಮತ್ತೆ ಪದೇ ಪದೇ ಅದನ್ನ ಓದ್ಕೊಳ್ಬೇಕು. ನಿಮ್ಗೆ ಒಳ್ಳೆ ಇಂಗ್ಲಿಷ್ ಕಲಿಬೇಕು ಅಂತಿದ್ರೆ ಸರಿಯಾದ ಇಂಗ್ಲಿಷ್ ಹೇಗೆ ಬಳಕೆ ಆಗತ್ತೆ ಅನ್ನೋದನ್ನ ನೋಡ್ಬೇಕು, ನೋಟಿಸ್ ಮಾಡ್ಬೇಕು. ಆಮೇಲೆ ಅದನ್ನ ಬರೆಯೋದಾಗ್ಲಿ, ಮಾತಾಡೋದಾಗ್ಲಿ, ಕೇಳೋದಾಗ್ಲಿ ಮಾಡೋದ್ರ ಮೂಲಕ ಪ್ರಾಕ್ಟೀಸ್ ಮಾಡ್ಬೇಕು. ಇವೆರಡು ಮಾಡಿ ಆದ್ಮೇಲೆ ನೀವು ಅದನ್ನ ಯೂಸ್ ಮಾಡ್ಬೇಕು, ಬಳಕೆ ಮಾಡ್ಬೇಕು. ಆಗ ನಿಮ್ಗೆ ಇಂಗ್ಲಿಷ್ ಬರುತ್ತೆ. ನೀವು ಆ ಕೆಲಸ ಮಾಡ್ಲಿ, ನೀವು ಆ ಕೆಲಸವನ್ನ ಕಲೀಲಿ ಚೆನ್ನಾಗಿ ಅಂತಾನೆ ಜನಧ್ವನಿ ರೇಡಿಯೋ ಕೇಂದ್ರದವರು ಈ ಇಂಗ್ಲಿಷ್ ತರಗತಿಯನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಇಂಗ್ಲಿಷ್ ತರಗತಿಗಳನ್ನ ನಡೆಸ್ಕೊಡ್ತಾ ಇದ್ದೀನಿ. ನೀವು ಆಸಕ್ತಿಯಿಂದ ಕಲಿತಾ ಇದ್ದೀರಿ. ಈ ಆಸಕ್ತಿಯನ್ನ ಹೀಗೆ ಮುಂದುವರಿಸ್ಕೊಳ್ಳಿ, ಒಳ್ಳೆ ಇಂಗ್ಲಿಷ್ ಅನ್ನ ನೀವು ಕಲೀರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್ ಬಾಯ್ ಬಾಯ್, ಗುಡ್ ಬಾಯ್. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ ಕ್ಷಣ ಕ್ಷಣಗಳ ಕೂಸಿಕ್ಕರೆ ತಾರೆಯಾಗಿ ಮಿನುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಕೇಳುಗರೆ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು